ಅವ್ನು ಯಾರು ಗೊತ್ತಾ? ಹೆಂಗ್ ಹೊಡಿತಾನಂತ ಗೊತ್ತಾ? ನಿನ್ ಕಣ್ಣು ಕುಡಿದು ಕಣ್ ಸುತ್ತ ಲಿಪ್ಸ್ಟಿಕ್ ಹಚ್ಬಿಟ್ಟಿದ್ದಾನೆ. ಏನ್ ಮೂತಿನ ಇದು? ಇದೆಲ್ಲ ಬಿಸ್ನೆಸ್ ಆಗಲ್ಲ. ನಾನ್ ಬಂದ್ರೆ ವ್ಯಾಪಾರ ಆಗಲ್ವಾ ನಿಂಗೆ? ಈ ಬಟನ್ ಹಾಕೊಂಡೇ ಇರ್ಬೇಕಾ? ಅದಕ್ಕೆ ತಾನೇ ಕೊಟ್ಟಿದ್ದಾರೆ. ಕೊಲ್ಲುವ ಕೊಲ್ಲುವ ಕಣ್ಣು ಎರಡು ಕಣ್ಣಮ್ಮ, ಮುಚ್ಚಿಟ್ಟು ಮುದ್ದಿಸಿ ಸುಟ್ಟು ತಳ್ಳಮ್ಮ. ಕಸ್ತೂರಿ, ಕಸ್ತೂರಿ, ನನ್ನ ಸಂತೋಷನ ಹೇಗೆ ವ್ಯಕ್ತಪಡಿಸ್ಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನಿನ್ನನ್ನು ನನ್ನ ಮಾತಿಗೆ ಒಪ್ಸೋದಿಕ್ಕೆ ಇನ್ನೂ ಎಷ್ಟು ವರ್ಷ ಬೇಕು ಅಂದ್ಕೊಂಡಿದ್ದೆ. ನೀನು ಗ್ರೇಟ್ ಕಸ್ತೂರಿ, ನಿಜವಾಗ್ಲೂ ಗ್ರೇಟ್. ನಾವಿಬ್ರು ಬೇರೆ ಬೇರೆ ಆಗೋದಕ್ಕಿಂತ ಮುಂಚೆ ನೀನು ನನ್ನ ಬಗ್ಗೆ ಕನ್ಸು ಕಟ್ಕೊಂಡಿದ್ಯಲ್ಲ, ಆ ಕನ್ಸುಗಳನ್ನೆಲ್ಲ ಮತ್ತೆ ಕಟ್ಕೊಡ್ತೀನಿ. ನಿನ್ಗೋಸ್ಕರ ಒಂದು ಪುಟ್ಟು ಪ್ರಪಂಚನೇ ಸೃಷ್ಟಿ ಮಾಡ್ಕೊಡ್ತೀನಿ ಕಸ್ತೂರಿ. ನೀನ್ ಹೇಳ್ತಿರೋದೆಲ್ಲ ಕೇಳಿ ನನಗೆ ನಿಜವಾಗ್ಲೂ ಖುಷಿ ಆಗ್ತಿದೆ ವಸಿಷ್ಠ. ನಿನ್ನ ಈ ಉತ್ಸಾಹದ ಮಾತುಗಳೆಲ್ಲ ನಡಿಬೇಕು ಅಂದ್ರೆ ನಂದೊಂದು ಪ್ರಶ್ನೆಗೆ ನೀನು ಉತ್ತರ ಕೊಡಬೇಕು. ಒಂದಲ್ಲ ಕಸ್ತೂರಿ, 100 ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ವಸಿಷ್ಠ, ನಾನು ನೀನು ಹೊಸದಾಗಿ ಸಂಬಂಧನ ಶುರು ಮಾಡಬೇಕು ಅಂದ್ಕೊಂಡಿದ್ದೀವಿ. ಹೊಸದಾಗಿ ಸಂಬಂಧ ಶುರುವಾಗಬೇಕು ಅಂದ್ರೆ ನಂಬಿಕೆ ಮುಖ್ಯ ಅಲ್ವಾ? ನಾವಿಬ್ರು ಒಬ್ರನ್ನೊಬ್ರನ್ನ ನಂಬಬೇಕು ಅಲ್ವಾ? ನಿನ್ನ ಮಧ್ಯೆ ಯಾವುದೇ ಗುಟ್ಟುಗಳಿರಬಾರ್ದು, ಮುಚ್ಚುಮರೆಗಳಿರಬಾರ್ದು ಅಂತ ನಾನು ಬಯಸ್ತೀನಿ. ನೀನೇನು ಹೇಳ್ತೀಯಾ? ಸರಿ ಕಸ್ತೂರಿ, ನನಗೊಪ್ಪಿಗೆ ಇದೆ. ಹಾಗಾದ್ರೆ ನಾನು ಕೇಳೋ ಒಂದು ಪ್ರಶ್ನೆಗೆ ನೀನು ಉತ್ತರ ಕೊಡ್ತೀಯ ಅಲ್ವಾ? ಕೊಡ್ತೀನಿ ಅಂತ ಹೇಳಿದ್ನಲ್ಲ ಕಸ್ತೂರಿ, ಕೇಳು. ಖುಷಿ ಯಾರು? ನಿನಗೂ ಖುಷಿಗೂ ಇರೋ ಸಂಬಂಧ ಏನು? ಯಾಕೆ ಅವಳ ಬಗ್ಗೆ ನಿನಗೆ ಅಷ್ಟೊಂದು ಆತ್ಮೀಯತೆ? ಅವಳು ಮತ್ತೆ ನಿನ್ನ ಮಧ್ಯೆ ಇರೋ ಸಂಬಂಧ ಏನು? ಏನ್ ಕಸ್ತೂರಿ ಹೀಗೆ ಕೇಳ್ತಾ ಇದೀಯಾ? ಒಟ್ಟಿಗಿರೋಣ, ಒಂದಾಗಿ ಬಾಳೋಣ ಅಂತ ಅಟ್ಟಕ್ಕೆಲ್ಲ ಏರಿಸಿ ಈಗ ಸಡನ್ ಆಗಿ ಸಂಬಂಧ ಇಲ್ದಿರೋ ವಿಷಯನ ಕೆತ್ಕಿ ಪಾತಾಳಕ್ಕೆ ತಳ್ತಾ ಇದೀಯಾ. ಪದಗಳ ಜೊತೆ ಆಟ ಆಡ್ಬೇಡ ವಸಿಷ್ಠ. ನಾನು ನೇರವಾಗಿ ಪ್ರಶ್ನೆ ಕೇಳ್ತಿದ್ದೀನಿ, ನೇರವಾಗಿ ಉತ್ತರ ಕೊಡು. ಅವಳ ಬಗ್ಗೆ ಯಾಕೆ ನಿನಗೆ ಅಷ್ಟೊಂದು ಕರುಣೆ? ಅವಳಿಗೆ ಕಷ್ಟ ಬಂದ್ರೆ ನೀನ್ ಯಾಕೆ ಅಷ್ಟೊಂದು ಸಂಕಟ ಪಡ್ತೀಯಾ? ಅವಳು ಯಾಕೆ ಕಸ್ತೂರಿ ನಿವಾಸದಲ್ಲೇ ಇರಬೇಕು ಅಂತ ಆಸೆ ಪಡ್ತೀಯಾ? ಈ ಎಲ್ಲ ಪ್ರಶ್ನೆಗಳಿಗೂ ನನಗುತ್ತರ ಬೇಕು. ಕಸ್ತೂರಿ, ನಾನು ಯಾವುದ್ರ ಬಗ್ಗೆ ಮಾತಾಡಬಾರ್ದು ಅಂತಿದ್ನೋ ನೀನು ಅದ್ರ ಬಗ್ಗೆನೇ ಪ್ರಶ್ನೆ ಕೇಳ್ತಾ ಇದೀಯಾ. ಅದನ್ನೆಲ್ಲ ಮರ್ತ್ಬಿಡು ಕಸ್ತೂರಿ, ಆ ವಿಷಯ ಈಗ ಬೇಡ. ಎಲ್ಲವೂ ಪಾರದರ್ಶಕವಾಗಿದ್ರೆ ನೀನ್ ಹೇಳೋ ಹಾಗೆ ಈ ಸಂಬಂಧನ ಮುಂದುವರಿಸೋದಿಕ್ಕೆ ಸಾಧ್ಯ, ಇಲ್ದಿದ್ರೆ ಕಷ್ಟ. ಯಾಕೆ ಹಾಗೆ ಮಾತಾಡ್ತಾ ಇದ್ದೆ ಕಸ್ತೂರಿ? ನಾವಿಬ್ರು ಒಟ್ಟಿಗೆ ಇರಬೇಕು ಅಂತ ಆಸೆ ಪಟ್ಟಿದ್ದೇನೆ. ನೀನು ಆ ಆಸೆನ ಸರಿ ಅಂತ ಹೇಳ್ತಾ ಇದೀಯಾ. ಇಷ್ಟು ಸಾಕಲ್ವಾ? ಈಗ ಬೇರೆ ವಿಷಯದ ಬಗ್ಗೆ ಯಾಕೆ ಮಾತಾಡಬೇಕು? ಮತ್ತೆ ಅದೇ ಮಾತಾಡ್ಬೇಡ ವಸಿಷ್ಠ. ನೀನ್ ಹೇಳ್ದೆ ಅನ್ನೋ ಕಾರಣಕ್ಕೆ ನಾನು ಬಂದು ನಿನ್ ಜೊತೆಲಿರೋದಕ್ಕಾಗಲ್ಲ. ನನ್ನ ಆಸೆ ಪ್ರಕಾರ ನನಗಿರೋ ಗೊಂದಲಗಳನ್ನ ನಿವಾರಿಸೋ ಕೆಲಸ ನೀನ್ ಮಾಡ್ಬೇಕು ಅಲ್ವಾ? ನಿಮ್ಮಿಬ್ರು ಮಧ್ಯೆ ಇರೋ ಸಂಬಂಧ ಏನು ಅಂತ ಹೇಳಿದ್ರೆ ಅಲ್ಲಿಗೆ ಸಮಸ್ಯೆ ಮುಗಿಯತ್ತೆ ಅಲ್ವಾ? ಸಮಸ್ಯೆ ಏನೂ ಇಲ್ಲ ಕಸ್ತೂರಿ, ಆದ್ರೆ ಅದಕ್ಕಿನ್ನೂ ಟೈಮ್ ಬಂದಿಲ್ಲ. ಸಮಯ ಕೂಡ ಬಂದಾಗ ನಾನೇ ಹೇಳ್ತೀನಿ. ಸರಿ, ಹಾಗಾದ್ರೆ ನಾನು ನೀನು ಒಂದಾಗೋದಕ್ಕೂ ಇನ್ನೂ ಸಮಯ ಕೂಡ ಬಂದಿಲ್ಲ ಅನ್ಸತ್ತೆ. ಕಸ್ತೂರಿ, ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ. ಯೋಚನೆ ಮಾಡು. ನಾನು ಯೋಚನೆ ಮಾಡೆ ಮಾತಾಡೋಕ್ಕೆ ನಿನ್ನನ್ನ ಇಲ್ಲಿ ಕರೆಸಿದ್ದು. ಇನ್ನೇನೇ ಯೋಚನೆ ಮಾಡೋದಿದ್ರು ನೀನ್ ಮಾಡಬೇಕು ವಸಿಷ್ಠ. ಖುಷಿ ಮತ್ತೆ ನಿನ್ನ ಸಂಬಂಧದ ಬಗ್ಗೆ ನೀನು ಯಾವತ್ತು ಹೇಳ್ತೀಯೋ ಆವತ್ತು ಒಟ್ಟಿಗೆ ಇರೋದ್ರ ಬಗ್ಗೆ ಯೋಚನೆ ಮಾಡೋಣ. ಇಲ್ದಿದ್ರೆ ಈ ಸಂಬಂಧದ ಬಗ್ಗೆ ಆಸೆ ಬಿಟ್ಬಿಡು. ಬರ್ತೀನಿ. ಕಸ್ತೂರಿ, ಕಸ್ತೂರಿ,
ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಿದೆ. ಆದ್ರೆ ನಾನು ನಿನ್ನ ಕ್ಷಮಿಸದೆ ತುಂಬಾ ನೋಯಿಸ್ಬಿಟ್ಟೆ. ದಯವಿಟ್ಟು ಕ್ಷಮಿಸು. ಮೃದುಲನ್ ಕೊಂದಿದ್ದ ಜಾಗದಲ್ಲಿ ನೀನಿದ್ದು ಕಾಪಾಡಿಲ್ಲ ಅನ್ನೋದು ನನಗೆ ಕೋಪ ಆಗಿತ್ತು. ಆದರೆ ಕೋಪನು ನನ್ನಿಂದ ದೂರ ಆಗಿದೆ. ಯಾಕಂದ್ರೆ ಸಹಾಯ ಮಾಡಕ್ಕಾಗ್ದಿರೋ ಪರಿಸ್ಥಿತಿ ನಿಂದು. ಸಹಾಯ ಮಾಡಕ್ಕಾಗ್ಲಿಲ್ಲ ಅಂತ ತುಂಬಾ ನೊಂದ್ಕೊಂಡಿದ್ದೆ, ಕಣ್ಣೀರಿಟ್ಟೆ. ಅವಳು ಸತ್ತಿರೋ ಜಾಗಕ್ಕೆ ಹೋಗಿ ಹೂವು ನೆಟ್ಟು ಬರ್ತಾ ಇದ್ದೆ. ಇದೆಲ್ಲ ನನಗೆ ಗೊತ್ತಾಗಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಖುಷಿ. ಒಡೆದು ಹೋಗಿರೋ ನಮ್ಮ ಸ್ನೇಹನ ಮತ್ತೆ ಕಟ್ಟಬೇಕು ಅನ್ನೋ ಆಸೆ ಆಗ್ತಾ ಇದೆ. ಖುಷಿ, ನೀನ್ ನನ್ನಿಂದ ದೂರ ಹೋಗ್ಬೇಡ ಪ್ಲೀಸ್. ನನ್ನ ಕ್ಷಮಿಸ್ಬಿಡು. ತಪ್ಪಿಗೆ ದೊಡ್ಡ ಶಿಕ್ಷೆಯನ್ನೇ ಪ್ರಾಯಶ್ಚಿತ ಅಂತಾರೆ. ಆ ಪ್ರಾಯಶ್ಚಿತ ನನಗಾಗಿದೆ. ಒಡೆದು ಹೋಗಿರೋ ನಮ್ಮ ಸ್ನೇಹನ ಮತ್ತೆ ಕಟ್ಟಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಿನ್ನ ಹತ್ರ ಹೆಜ್ಜೆ ಆಗ್ತಿದ್ದೀನಿ. ಆದ್ರೆ ನೀನೇ ದೂರ ಹೋಗ್ತಾ ಇದೀಯ. ಪ್ಲೀಸ್ ಖುಷಿ, ನೀನಿಂದ ದೂರ ಹೋಗದೆ ನಮ್ಮ ಸ್ನೇಹನ ಮತ್ತೆ ಒಂದ್ಗೂಡ್ಸೋದಕ್ಕೆ ನನ್ನ ಜೊತೆ ಕೈ ಜೋಡಿಸು ಪ್ಲೀಸ್ ಖುಷಿ. ಪ್ರೀತಿಯಾಕೆ ಹಿಂಗೆ ಆಯ್ತದೆ, ಪ್ರೀತಿಸೋಕೆ ತುಂಬಾ ನೋಯ್ತದೆ. ಅವನು ಅವಳ ಧ್ಯಾನ, ಅವಳು ಅವನ ಪ್ರಾಣ, ಮತ್ತಿನ್ನೇತಕೋ ನಡುವೆ ಕಂಪನ. ಪ್ರೀತಿಯಾಕೆ ಹಿಂಗೆ ಆಯ್ತದೆ, ಪ್ರೀತಿಸೋಕೆ ತುಂಬಾ ನೋಯ್ತದೆ. ರಾಘವ್, ಇವಾಗ್ಲೂ ನೀವನ್ನ ಹೆಂಡತಿ ಅಂತ ಕರೀಲೇ ಇಲ್ಲ. ಸ್ನೇಹ ಸಂಬಂಧನ ಮೀರಿ ನಾವು ತುಂಬಾ ಮುಂದೆ ಬಂದಿದ್ದೀವಿ ರಾಘವ್, ತುಂಬಾ ಮುಂದೆ ಬಂದಿದ್ದೀವಿ. ಅಪ್ಪ, ಏನಾಯ್ತಪ್ಪ? ಯಾಕಪ್ಪ ಕಣ್ಣಲ್ಲಿ ನೀರು? ಇನ್ನೇನಪ್ಪ ಮಾಡ್ತೀಯ? ರಾಘವನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನನಗೆ ತುಂಬಾ ದುಃಖ ಆಗುತ್ತೆ ಕಣ್ರಪ್ಪ. ಗೊಂಬೆ ಇದ್ದಾಗ ಜೀವ ಇಲ್ಲ, ಜೀವ ಇದ್ದಾಗ
ಗೊಂಬೆ ಇಲ್ಲ ಅನ್ನೋ ಪರಿಸ್ಥಿತಿ ಆಗೋಯ್ತು. ಖುಷಿ ರಾಘವನ್ ಪ್ರೀತಿನ ಅರ್ಸ್ಕೊಂಡು ಹೋದಾಗ ರಾಘವ ಅವಳನ್ನ ದೂರ ತಳ್ಳ. ಈಗ ರಾಘವ ಖುಷಿ ಪ್ರೀತಿ ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ. ಆದ್ರೆ ಖುಷಿ ಅವನನ್ನು ದ್ವೇಷ ಮಾಡ್ತಾ ಇದ್ದಾಳೆ. ಇದಕ್ಕೆಲ್ಲ ಒಂದ್ ರೀತಿ ನಾವೇ ಕಾರಣ ಅಲ್ವೇನ್ರೋ? ನಾವ ಹೇಗಪ್ಪ? ಅಲ್ಲಪ್ಪ, ನೋಡು, ರಾಘವ ಮಾಧವಿ ಮೇಲೆ ಕೈ ಎತ್ತಕ್ಕೆ ಹೋದ, ಅದಕ್ಕೆ ಮೇಲೆ ಕೈ ಮಾಡ್ತೀನಿ ಅಂತ ಹೋದ. ನಾವು ಮನೆ ಬಿಟ್ಟು ಹೋದ್ವಿ. ಈ ಎಲ್ಲ ಪರಿಸ್ಥಿತಿ ಅದಾದ್ಮೇಲೆ ತಾನೆ ಖುಷಿ ರಾಘವನ್ನ ದ್ವೇಷ ಮಾಡಕ್ ಶುರು ಮಾಡಿತ್ತು. ಅಲ್ಲಿಗೆ ನಾವು ಒಂದ್ ರೀತಿ ಕಾರಣ ಅಲ್ವಾ? ನಿಜ ನೀವು ಹೇಳ್ತಿರೋದು. ಆದ್ರೆ ಈಗೇನ್ ಮಾಡಕ್ಕಾಗುತ್ತೆ? ನಮ್ಮನ್ನ ಒಂದ್ ಮಾಡೋ ಪ್ರಯತ್ನ ಮಾಡ್ಬಿಡಿ ಅಂತ ಖುಷಿ ಈಗಾಗಲೇ ನಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾಳಲ್ಲ. ಹಾಗಂತ ನಾವೆಲ್ಲ ಸುಮ್ಮನೆ ಇದ್ಬಿಟ್ರೆ ಅವರಿಬ್ರು ಜೀವನ ಹಾಳಾಗೋಗುತ್ತಲ್ರೋ. ಅಂದ್ರೆ ನಿಮ್ಮ ಮಾತಿನ ಅರ್ಥ ನಾವು ಅವ್ರನ್ನ ಒಂದ್ ಮಾಡ್ಸೋದಕ್ಕೆ ಪ್ರಯತ್ನ ಪಡಬೇಕು ಅಂತನಾ? ಹೌದಪ್ಪ, ಅವರಿಬ್ರು ಒಂದಾಗದೆ ಹೋದ್ರೆ ನಮ್ಮ ಬದುಕಲ್ಲಿ ಏನ್ ನೆಮ್ಮದಿ ಇರುತ್ತೆ ಹೇಳು? ಕಸ್ತೂರಿ ನಿವಾಸದಲ್ಲಿ ಶಾಂತಿನೇ ಇರಲ್ವಲ್ರೋ? ಹೌದಪ್ಪ, ಚಿಕ್ಕವರು ಕಿತ್ತಾಡ್ಕೊಂಡು ದೂರ ಆದ್ರೆ ನಾವು ಅವ್ರನ್ನ ಒಂದ್ ಮಾಡ್ಬೇಕು. ಅದು ನಮ್ಮ ಕರ್ತವ್ಯ. ಅದೆಲ್ಲ ಸರಿ ಕಣೋ. ಅವ್ರನ್ನ ಹೆಂಗ್ ಒಂದ್ ಮಾಡ್ತೀಯಾ? ಇವ್ರನ್ನ ಒಂದ್ ಮಾಡ್ಬೇಕು ಅಂದ್ರೆ ದೊಡ್ಡ ಪವಾಡನೇ ನಡಿಬೇಕು. ಹಾಗಲ್ಲಪ್ಪ, ಏನಾದ್ರೂ ಯೋಚನೆ ಮಾಡಿ ಉಪಾಯ ಹೊಳಿಬಹುದಲ್ವಾ? ಇದು ಸರಿಯಾಗಿದೆ ಕಣೋ. ಈ ಉಪಾಯನೇ ಸರಿ ಅನ್ಸುತ್ತೆ. ಇದು ನಾವು ಅನ್ಕೊಂಡ ಹಾಗೆ ನಡೆದು ಬಿಟ್ರೆ ಖಂಡಿತವಾಗ್ಲೂ ಅವರಿಬ್ರು ಒಂದಾಗ್ತಾರೆ. ಹಾ, ಏನಪ್ಪ ಅದು? ರಾಘವ, ಇದೇನಪ್ಪ ಎಲ್ಲ ಹೊರಟಾಗಿದೆ? ಹೌದಮ್ಮ, ಆಫೀಸ್ಗೆ ಹೋಗೋಣ ಅಂತ. ಮನೇಲಿದ್ದು ಇದ್ದು ಬೋರ್ ಆಗಿದೆ, ಸೊ ಆಫೀಸ್ಗೆ ಹೋಗಿ ಬರ್ತೀನಿ. ಸರಿಯಪ್ಪ, ಒಳ್ಳೇದಾಗ್ಲಿ. ತಗೋ ಮಂಗಳಾರತಿ. ಅಯ್ಯೋ ದೇವ್ರೆ, ಇದೇನು ಅಪ್ಶಕ್ನ? ಮಂಗಳಾರತಿ ತಗೊಳ್ಳೋವಾಗ ಆರೋಯ್ತಲ್ಲ. ಅಮ್ಮ, ಜೋರಾಗಿ ಗಾಳಿ ಬೀಸಿದೆ, ಅದಕ್ಕೆ ಆರ್ ಹೋಗಿದೆ. ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೋಬೇಡ. ರಾಘವ, ಆರತಿ ತಗೊಳ್ಳುವಾಗ ಆರ್ಬಾರ್ದಪ್ಪ. ಅದು ಅಪ್ಶಕ್ನ ಅಂತ ಹೇಳ್ತಾರೆ. ನೋಡು, ನೀನಿವತ್ತು ಮನೆ ಬಿಟ್ಟು ಎಲ್ಲೂ ಹೋಗೋದು ಬೇಡ. ಆಫೀಸ್ಗೆ ನಾಳೆ ಹೋದ್ರಾಯ್ತು. ನೀನು ಹೋಗ್ಬೇಡ ಮಗ್ನೆ. ಏನಮ್ಮ ನೀನು? ಗಾಳಿ ಬೀಸಿ ಆರ್ತಿ ಆರ್ ಹೋದ್ರೆ ಅದನ್ನ ಅಪಶಕುನ ಅಂತ ಹೇಳ್ತೀಯಲ್ಲ. ಹಾಗಂತ ಮನೇಲಿ ಕೂತ್ರೆ ತುಂಬಾ ಕಷ್ಟ ಆಗುತ್ತಮ್ಮ. ತುಂಬಾ ಕೆಲಸ ಪೆಂಡಿಂಗ್ ಇದೆ. ನಾನು ಹಗಲು ರಾತ್ರಿ ಕೆಲಸ ಮಾಡಿದ್ರು 15 ದಿನ ಬೇಕಾಗುತ್ತೆ ಕಂಪ್ಲೀಟ್ ಮಾಡಕ್ಕೆ. ಬೇಡಪ್ಪ, ನನ್ನ ಮನ್ಸಿಗೆ ಯಾಕೋ ಸಮಾಧಾನ ಇಲ್ಲ ಅಂತ ಹೇಳ್ತಿದ್ದೀನಲ್ಲ. ನೋಡು, ಇವತ್ತು ನೀನು ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಪ್ರಪಂಚ ಏನು ಮುಳುಗೋಗಲ್ಲ. ನಾಳೆ ಹೋದ್ರಾಯ್ತು. ಪ್ರಪಂಚ ಏನು ಮುಳುಗೋಗಲ್ಲ, ಬಟ್ ಕೆಲ್ಸದಲ್ಲಿ ಪ್ರತಿದಿನ ನಾನು ಮುಳುಗೋಗ್ಬೇಕಾಗತ್ತೆ. ಡೋಂಟ್ ವರಿ ಅಮ್ಮ, ಏನೂ ಆಗಲ್ಲ. ನಾನು ಈಗ ಹೋಗಿ ಸಂಜೆ ಅಷ್ಟರಲ್ಲಿ ವಾಪಸ್ ಬರ್ತೀನಿ. ನಿನ್ಗೇನಾದ್ರೂ ತರಲಾ? ನನ್ಗೇನು ಬೇಡಪ್ಪ. ನೀನ್ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬಂದು ತಲುಪಿದ್ರೆ ಸಾಕು. ಸರಿ ಅಮ್ಮ, ಟೇಕ್ ಕೇರ್. ಹುಷಾರು ರಾಘವ. ರಾಘವ, ರಾಘವ
ರಾಘವ ರಾಘವ ನಿನ್ಗೇನು ಆಗ್ಲಿಲ್ಲ ತಾನೆ? ನೋಡು, ಒಂದ್ ಅಪಶಕ್ನ ಆದ್ರೆ ಕಾಕ್ತಾಳಿ ಅನ್ಬೋದು, ಒಂದ್ರ ಮೇಲೊಂದು 2 ಅಪಶಕ್ನ ಆಗಿದೆ. ಇದ್ರ ಅರ್ಥ ನೀನೆಲ್ಲೂ ಹೋಗ್ಬಾರ್ದು ಅಂತ. ನೀನ್ ನಡಿ ಒಳಗೆ, ನೀ ಎಲ್ಲೂ ಹೋಗೋದ್ ಬೇಡ, ನಡಿ. ಅಮ್ಮ, ಈ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಹೆದರ್ಕೊಂಡ್ರೆ ಹೇಗಳು? ಕುತ್ಕೊಳ್ಳೋದಕ್ಕೆ ಬೀಳೋದಕ್ಕೆಲ್ಲ ಅಪಶಕುನ ಅಂತ ಇದ್ರೆ ಆಗಲ್ಲ ಅಮ್ಮ. ನೋಡು, ನಾನು ಹೇಳಿದ್ನಲ್ಲ, ತುಂಬಾ ಕೆಲ್ಸ ಇದೆ, ನಾನು ಹೋಗ್ಲೇಬೇಕು. ರಾಘವ, ಹಠ ಮಾಡ್ಬೇಡ ಕಣೋ, ನನ್ ಮಾತ್ ಕೇಳು. ನಾಳೆ ಹೋದ್ರಾಯ್ತು, ಬಾ. ಅಮ್ಮ, ಮೂಢನಂಬಿಕೆ ಇರಬೇಕು, ಆದ್ರೆ ಅತಿಯಾಗಿರ್ಬಾರ್ದು. ನನಗೇನೂ ಆಗಲ್ಲ, ನಾನು ಆರಾಮಾಗಿ ಹೋಗಿ ಕೆಲಸ ಮುಗಿಸ್ಕೊಂಡು ಬರ್ತೀನಿ, ಸರಿನಾ? ಹೋಗ್ಬರ್ತೀನಿ ಅನ್ನಲ್ಲ. ಬಾಯ್. ಖುಷಿ ಖುಷಿ, ನೋಡಮ್ಮ, ನೀನಾದ್ರೂ ಅವ್ನಿಗೆ ಹೇಳು. ಅಪಶಕ್ನ ಮೇಲೆ ಅಪಶಕ್ನ ಆಗ್ತಿದೆ, ನನ್ಗೆ ಯಾಕೋ ಭಯ ಆಗ್ತಿದೆ. ಬೇಡ ಅಂದ್ರೂ ಹೋಗ್ತಾ ಇದ್ದಾನೆ. ನೀನಾದ್ರೂ ಅವನ್ಗೆ ಹೋಗೋದ್ ಬೇಡ ಅಂತ ಹೇಳಮ್ಮ. ಖುಷಿ, ನಾನ್ ನಿನ್ಗೆ ಹೇಳ್ತಾ ಇರೋದು. ಅಮ್ಮ, ನಿಮ್ಮ ಮಾತೇ ಕೇಳ್ತಿಲ್ಲ, ಇನ್ನ ನನ್ನ ಮಾತು ಕೇಳ್ತಾರಾ? ಖುಷಿ, ದೇವ್ರೇ, ಇವ್ರಿಗಿಂತ ಮೇಲೆ ಯಾರೋ ಒಬ್ಬ ಇದ್ದಾನೆ. ಆಪರೇಷನ್ ನಲ್ಲಿ ನಾನೇ ಕಮಾಂಡರ್, ನೀವೆಲ್ಲರೂ ಸೋಲ್ಜರ್ಸ್. ಗೊತ್ತಾಗ್ಲಿಲ್ಲ. ದೊಡ್ಡದಾಗಿ ಮಾಡ್ತಿದ್ದೀರಾ. ಯಾರೋ ನೀನು? ಡಾಕ್ಟರ್. ಏ ಭಾರತಿ, ಎಲ್ ಬಚ್ಚಿಟ್ಟಿದ್ಯಾ ಅವಳನ್ನ? ಏನತ್ತೆ ನೀವು? ಅವಳನ್ನ ಬಚ್ಚಿಡೋದಕ್ಕೆ ಅವಳೇನ್ ಬಟಾಣಿನ? ಎಲ್ ತಪ್ಪಿಸ್ಕೊಂಡಿದ್ದಾಳೋ ಏನೋ. ತಪ್ಪಿಸ್ಕೊಳಕ್ ಅವಳೇನ್ ಪುಟಾಣಿನಾ? ಎಲ್ರು ನನ್ಗೆ ಕೌಂಟ್ರ್ ಕೊಡೋ ಹಾಗಾದ್ರಿ. ಇವಳು ಎಲ್ ಹೋದ್ಲು? ಅಪ್ಪ ಅಮ್ಮನ್ನ ನೋಡಿ ಹೆದರ್ಕೊಂಡ್ ಬೆಂಗ್ಳೂರ್ಗ್ ಹೋದ್ಲಾ ಹೇಗೆ? ಹಾಗೆಲ್ಲ ಮಾಡೋಳಲ್ಲ ಅವಳು. ಇಲ್ಲೇ ಎಲ್ಲೋ ಇರ್ತಾಳೆ, ನಮಗ್ ಕಾಣಿಸ್ತಾ ಇಲ್ಲ ಅಷ್ಟೇ. ಎಲ್ ಹೋದ್ಲಿ ಇವಳು? ಏನ್ ತಾಪತ್ರೆ ಮಾಡ್ಕೊಂಡಿದ್ದಾಳೋ ಏನೋ. ದೇವ್ರೇ. ಅತ್ತೆ. ಹಾ ಪುಟ್ಟಿ, ನೀನ್ ಹುಷಾರಾಗಿದ್ಯಲ್ವಾ? ಮಲ್ಲಿಕಾ ಕಣ್ಣು ಕಾಣಿಸ್ಕೊಳ್ಳಿಲ್ಲ ತಾನೆ? ಇಲ್ಲ ಅತ್ತೆ, ನಾನು ಆರಾಮಾಗೇ ಇದ್ದೀನಿ. ನೀವು ಭಾರತಿ ನನಗೆ ತುಂಬಾನೇ ಸಹಾಯ ಮಾಡ್ತಾ ಇದ್ದೀರಾ. ಸದ್ಯಕ್ಕಂತೂ ಯಾವ ತೊಂದ್ರೆನೂ ಇಲ್ಲ. ಒಳ್ಳೇದು. ಈ ನೀನ್ ಆಟ ಎಲ್ಲ ಇಲ್ಲಿಗೆ ಮುಗಿಯತ್ತಾ ಇಲ್ಲ ಕಂಟಿನ್ಯೂ ಆಗತ್ತಾ? ಎಲ್ಲ ಆದಷ್ಟು ಬೇಗ ಸರಿ ಹೋಗುತ್ತೆ ಅತ್ತೆ. ಅತ್ತೆ, ನಮ್ರತ ಅಕ್ಕನ ಪರವಾಗಿ ನಾನ್ ನಿಮಗ್ ಸಾರಿ ಕೇಳ್ತೀನಿ. ಸಾರಿನಾ? ಯಾಕಮ್ಮ? ಅವ್ರು ತಪ್ಪು ತಿಳ್ಕೊಂಡು ನಿಮಗ್ ಹಣ ಕೊಡಕ್ ಬಂದ್ರಂತೆ. ಅಯ್ಯೋ, ಅದೊಂದ್ ಪೆದ್ದ ಮಗು, ನನ್ಗೇನು ಬೇಜಾರಾಗಿಲ್ಲ. ಆದ್ರೂ ಅವಳು ಯಾಕೆ ಎಲ್ರತ್ರ ಹೇಳ್ಕೊಂಡು ನೊಂದ್ಕೋತಾ ಇದ್ದಾಳೆ? ಇಲ್ಲಿ ನಮಗ್ ಬೇರೆದೇ ಟೆನ್ಷನ್ ಇದೆ. ನಿಮ್ಮ ಅಪ್ಪ ಅಮ್ಮ ಗುರುಗಳನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾರೆ. ಅವ್ರು ಬರೋಷ್ಟ್ರಲ್ಲಿ ನಿನ್ನನ್ನ ಬಚ್ಚಿಡ್ಬೇಕು ನಾವು. ಗುರುಗಳೇ, ಊರ್ಮಿಳ ಅವರು ಇಲ್ಲಿ ಗುಣ ಆಗ್ತಾರೆ ಅಂತ ನೀವು ಹೇಳಿದ್ಮೇಲೆ ನನ್ನ ಮನಸ್ಸು ತುಂಬಾ ಸಂತೋಷ ಆಯ್ತು. ಖಂಡಿತ ಒಳ್ಳೇದಾಗುತ್ತೆ ಹರಿ. ನಾನು ಪೂರ್ಣ ಪ್ರಮಾಣದಲ್ಲಿ ಅವ್ರನ್ನ ಸರಿ ಮಾಡೋದು ನನ್ನ ಕರ್ತವ್ಯ. ಹೌದು ಗುರುಗಳೇ, ನಿಮ್ಮಂತವರಿಂದ ಎಷ್ಟೋ ಜನಗಳಿಗೆ ಒಳ್ಳೇದಾಗ್ತಿದೆ. ಊರ್ಮಿಳ ಅವ್ರಿಗೆ ಹುಷಾರಿಲ್ಲ ಅಂತ ಬಲರಾಮ ಹೇಳಿದ ತಕ್ಷಣ ನೆನಪಾಗಿದ್ದೆ ನೀವು ನನಗೆ. ಎಲ್ಲ ಭಗವಂತನಿಚ್ಛೆ, ಒಳ್ಳೇದಾಗುತ್ತೆ. ಹರಿ ಓಂ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಹೆತ್ತ ತಾಯಿಗ್ ಮುಖ ತೋರಿಸ್ದೆ ಓಡಾಡೋ ಹಾಗಾಯ್ತಲ್ಲ ನನ್ ಸ್ಥಿತಿ. ಪುಟ್ಟ, ಒಂದೆರಡು ದಿನ ಎಲ್ಲ ಸರಿ ಹೋಗತ್ತೆ. ನೋಡು, ಒಬ್ರಿಗೊಳ್ಳೇದಾಗ್ಲಿ ಅಂತ ಹೋರಾಡ್ತಾ ಇದ್ಯಾ, ನಿಂಗೂ ಒಳ್ಳೇದಾಗತ್ತೆ, ಯೋಚನೆ ಮಾಡ್ಬೇಡ.